ನಾವೊಂದಷ್ಟು ಜನ ಒಂದು ಫೀಲ್ಡ್ ಸರ್ವೆ ತರ ಮಾಡ್ದು ಗ್ರೌಂಡ್ ರಿಪೋರ್ಟ್ ಹಾಗೆ ಹೇಳ್ದಂತವ್ರೆಲ್ಲರೂ ಕೂಡ ನಮ್ಗೆ ಕಾರ್ಡ್ ಮುಂಚೆ 3 ವರ್ಷದವರೆಗೂ ಕೂಡ ಅದು ವ್ಯಾಲಿಡಿಟಿ ಇತ್ತು, ಈಗ 1 ವರ್ಷಕ್ಕೆ ಮಾಡಿದ್ದಾರೆ. ಮತ್ತೆ ಅದು ರಿನಿವಲ್ ಮಾಡಿಸ್ಬೇಕು ಅಂದ್ರೂ ಕೂಡ ಅದೇನೋ ಸೈಟ್ ಇಂಜಿನಿಯರ್ ಸೈನ್ ಬೇಕು, ನಾವ್ ಇವತ್ತು ಇಲ್ಲಿ ಕೆಲಸ ಮಾಡ್ರೆ ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು ಕಡೆ ಕೆಲಸ ಮಾಡ್ತೀವಿ. ಇದನ್ನ ರಿನಿವಲ್ ನ ಸ್ವಲ್ಪ ಸರಳೀಕೃತ ಮಾಡ್ಕೊಡ್ಬೇಕು ಅನ್ನುವಂತ ಬೇಡಿಕೆ ಇಟ್ಟಿದೆ. ಅದೇ ಈಗ ನಮ್ಮ ಆಫೀಸ್ ಆಗ್ಬಿಟ್ರೆ ಈ ಆಂಬ್ಯುಲೆನ್ಸ್ ಈ ಗಾಡಿ ಏನ್ ಮಾಡ್ತಾ ಇದೀವಿ ಸೈಟ್ಗೆ ಹೋಗುತ್ತೆ. ಈ 43 ಸೆಕ್ಟರ್ಗಳಲ್ಲಿ ಇದೇ ಗಾಡಿ ಮಾಡಿದೀವಿ. ಸೊ ಈಗ ಯಾರ್ಯಾರಿಗೆ ರಿನಿವಲ್ ಆಗಿಲ್ಲ, ಯಾರು ರಿನಿವಲ್ ಆಗಿದ್ದಾರೆ, ರಿನಿವಲ್ ಫೇಕ್ ಆಗಿ ಮಾಡ್ಕೊಂಡಿದ್ರೆ ಆಗಿರಲಿ, ಕಾರ್ಡ್ಗಳು ಫೇಕ್ ಮಾಡ್ಕೊಂಡಿದ್ರೆ ಇದಕ್ಕೆಲ್ಲ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಸ್ವಲ್ಪ ಇನ್ನೊಂದ್ 2-3 ತಿಂಗಳ ಕಾಲಾವಕಾಶ ಕೊಟ್ರೆ ಬಹಳಷ್ಟು ಬದಲಾವಣೆಗಳು ನೀವು ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಕಾಣಬಹುದು. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಸರ್, ಈಗ ನನಗೆ ಇರೋ ಮಾಹಿತಿ ಪ್ರಕಾರ ಸ್ವಲ್ಪ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಮಿಕರ ಸಂಖ್ಯೆ ಕೂಡ ಅಂದ್ರೆ ಅಧಿಕಾರಿಗಳು ಅಥವಾ ಫೀಲ್ಡ್ ವರ್ಕ್ ಮಾಡುವಂತ ಕಾರ್ಮಿಕರ ಸಂಖ್ಯೆ, ಸಿಬ್ಬಂದಿ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದ್ರಿ. ಹೊಸ ಯೋಜನೆ ಮಾಡ್ತಿದ್ದೀರಿ, ಅದಕ್ಕೆಲ್ಲರೂ ಕೂಡ ಇನ್ನೂ ಎಕ್ಸ್ಟ್ರಾ ಎಂಪ್ಲಾಯ್ಸ್ ಬೇಕಾಗುತ್ತೆ, ಅವ್ರನ್ನೆಲ್ಲ ತೆಗೆದುಕೊಳ್ಳುವಂತದ್ದು ಆಗುತ್ತೆ ಸರ್? ಇಲ್ಲ, ಅದು ನಮ್ಮ ಎಲ್ಲಾ ಇಲಾಖೆಗಳಲ್ಲಿ ಆಬ್ವಿಯಸ್ಲಿ ನಾವು 100% ಇಲ್ಲ. ನಮ್ಮ ಇಲಾಖೆಗಳು ಕಮ್ಮಿ ಇದೆ. ನಮ್ದೇನಾಗಿದ್ದಾರೆ ವಿಸ್ತಾರ ಬಹಳ ದೊಡ್ಡದಿದೆ. ನಮಗೆ ಸುಮಾರು ಎಲ್ಲಾ ಕಾರ್ಮಿಕರು ನಮಗೆ ಬರ್ತಾರೆ. ನಾವು ರೂಲ್ ಮೇಕಿಂಗ್ ನಲ್ಲಿ ಇದ್ದೀವಿ. ಸೊ ನಮಗೆ ಸೈಟ್ ಇನ್ಸ್ಪೆಕ್ಷನ್ಸ್ ಗಳು ಜಾಸ್ತಿ ಆದಂತ ಸಂದರ್ಭದಲ್ಲಿ ಅಥವಾ ಫಲಾನುಭವಿಗಳಿಗೆ ನಾವು ನೇರವಾಗಿ ನೋಡ್ಬೇಕಂತಂದಾಗ ನಮ್ಮಲ್ಲಿ ಜನ ಇಲ್ಲ. ಇಷ್ಟು ಜನ ನೋಡ್ಬೇಕಂದ್ರೆ ಆಗೋದಿಲ್ಲ. ಅದಕ್ಕೆ ನಾವು ಇದು ಒಂದು ಔಟ್ಸೋರ್ಸ್ ಟೆಂಡರ್ ನ ಕರೆದಿದ್ದೇವೆ. ಈಗ 43 ಸೆಕ್ಟರ್ಗಳಲ್ಲಿ 43 ಗಾಡಿ ಆಗ್ಬಿಡ್ತಾವೆ. ಇದಾಗೋದ್ರಿಂದ ಪ್ರತಿಯೊಬ್ಬರಿಗೆ ಫಲಾನುಭವಿಗಳು ನಾವೇ ನೇರವಾಗಿ ಹೋಗಿ ಚೆಕ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಒಂದ್ಸಲಿ ಚೆಕ್ ಮಾಡಿದ್ಮೇಲೆ ಆಗ್ಲೇ ನೆಸಿಟಿ ಇಲ್ಲ ಅವ್ರಿಗೆ ಚೆಕ್ ಮಾಡೋದು. ನಾವು 1 ವರ್ಷಕ್ಕೆ 3 ವರ್ಷಕ್ಕೆ 2 ವರ್ಷಕ್ಕೆ ವ್ಯಾಲಿಡ್ ಇರ್ತದೆ. ಎಲ್ಲ ಆನ್ಲೈನ್ ಸಿಸ್ಟಮ್ ತರ್ತಾ ಇದೀವಿ. ಮುಂದ್ಗಡೆ ಇದರಿಂದ ನಾನೇನು 100% ಬದಲಾವಣೆ ಆಗ್ತಂತ ಹೇಳೋದಲ್ಲ, ಬಟ್ ಅಟ್ಲೀಸ್ಟ್ 70-80% ಬದಲಾವಣೆ ಕಾಣಬಹುದು. ಇದರಿಂದ ಮುಂದೆ ಕನ್ಸಿಕ್ಯೂಟಿವ್ ಇಯರ್ಸ್ ನಲ್ಲಿ ಇದು ಒಂದು ಟ್ರಾನ್ಸ್ಪರೆನ್ಸಿ ಬರುತ್ತಂತ ಈ ಸಂದರ್ಭ ಕೇಳಿಕೆ